ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾನಿವತ್ತು ಯಾವೊಂದು ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ಇದೇ 22ನೇ ತಾರೀಕು ಸೋಮವಾರ ಅಯೋಧ್ಯೆಯಲ್ಲಿ ಪುಟ್ಟ ರಾಮಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರೋದರಿಂದ ಎಲ್ಲ ಕಡೆ ರಾಮ ಮಂದಿರಗಳಲ್ಲಿ ಭಜನೆಗಳು, ನೃತ್ಯ, ಸಂಗೀತ ಮತ್ತು ಸಂಕಲ್ಪ ಸೇವೆಗಳು, ದೀಪದ ಆರಾಧನೆ, ಉತ್ಸವಗಳು ಎಲ್ಲ ನಡೀತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಕೂಡ ಶ್ರೀರಾಮನ ಸೇವೆಗೋಸ್ಕರ ಮನೆಯಲ್ಲಿ ಪುಟ್ಟದಾಗಿ ಯಾವ ರೀತಿ ನಾವು ಸೇವೆ ಮಾಡ್ಬೋದು, ಅಥವಾ ನಮ್ಮ ಮನಸ್ಸಿನಲ್ಲಿರೋ ಅಂಥದ್ದನ್ನ ನಾವು ಶ್ರೀರಾಮನಿಗೋಸ್ಕರ ಯಾವ ರೀತಿಯಲ್ಲಿ ನಾವು ನಮ್ಮ ಭಕ್ತಿನ ತೋರಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಒಂದು ಸಣ್ಣದು ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಏನಂತ ಅಂದರೆ ನೋಡಿ, ಕೆಲವೊಬ್ಬರು ಈ ಸಮಯದಲ್ಲಿ ಪೂಜೆ ಪುನಸ್ಕಾರ ವ್ರತಗಳಂತೆಲ್ಲ ಮಾಡೋದಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ. ಆಮೇಲೆ ಕೆಲವೊಬ್ಬರು ಮನೆಗಳಲ್ಲಿ ಆ ಪೂಜೆ ಪುನಸ್ಕಾರಕ್ಕೆ ಅಂತ ಹಣ ಖರ್ಚು ಮಾಡೋಕ್ಕೆ ದುಡ್ಡು ಸಹ ಇರೋದಿಲ್ಲ. ಅಂಥವ್ರು ನನ್ನ ಹತ್ರ ಹೇಳೋದು, ನಮಗೆ ದೀಪ ಹಚ್ಚೋಕ್ಕೂ ಸಹ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಒಂದು 5 ದೀಪ ಹಚ್ಚಬೇಕು ಅಂದ್ರೂ ನಮಗೆ ಎಣ್ಣೆ ಬೇಕು ಅಂತ ಹೇಳ್ತಿರ್ತಾರೆ. ನಮಗೆ ಆ ಎಣ್ಣೆಗೂ ತರೋಕ್ಕೂ ಸಹ ಕೆಲವೊಂದು ಟೈಮಲ್ಲಿ ನಮ್ಮ ಹತ್ರ ದುಡ್ಡಿರಲ್ಲ. ಅಂಥವ್ರು ನಾವು ಶ್ರೀರಾಮಂದು ಆಶೀರ್ವಾದನ ಪಡ್ಕೊಬಾರ್ದು ಅಂತ ಕೆಲವೊಬ್ಬರು ಹೇಳ್ತಾ ಇರ್ತಾರೆ. ಅಂಥವ್ರು ಸಹ ಏನು ಮಾಡ್ಬೋದು ಅಂತ ಅಂದರೆ, ತಮ್ಮ ಭಕ್ತಿನ ಯಾವುದಾದ್ರೂ ಸ್ತೋತ್ರಗಳನ್ನ ಪಠಣೆ ಮಾಡೋದ್ರಿಂದ, ಅಥವಾ ಸ್ತೋತ್ರಗಳನ್ನ ನಾವು ಕೇಳಿಸ್ಕೊಳ್ಳೋದ್ರಿಂದ, ಅಥವಾ ದೇವ್ರ ದರ್ಶನ ಮಾಡೋದ್ರಿಂದನೂ ನಾವು ಸಹ ಪಡ್ಕೊಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನೋಡಿ, ಇದು ವಿಶೇಷವಾದ ಸಂಕಲ್ಪ ಪೂಜೆಗಳಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಅಮೃತ ಸಿದ್ಧಿ ಯೋಗದಲ್ಲಿ ಬಂದಿರೋ ಅಂಥ ಈ ಈ ದಿನ ನಾವು ಶ್ರೀರಾಮನಿಗೋಸ್ಕರ ಕೆಲವೊಂದು ಟೈಮ್ಗಳಲ್ಲಿ ಕೆಲವೊಂದು ಪೂಜೆ ಪುನಸ್ಕಾರ ವ್ರತ ಅಂತ ಎಲ್ಲ ಟೈಮಲ್ಲೂ ಮಾಡ್ತಾ ಇರ್ತೀವಿ. ಆದರೆ ಇವತ್ತಿನ ದಿನ ಇಡೀ ಭಾರತದಾದ್ಯಂತ ಎಲ್ಲರೂ ಮಾಡ್ತಿರೋ ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಕೈಲಾದಷ್ಟು ಸೇವೆನ ನಾವು ಮಾಡಬೇಕು. ಯಾಕಂದರೆ ನಾವು ಅಲ್ಲಿ ಹೋಗಿ ಅಯೋಧ್ಯೆಗೆ ಹೋಗಿ ನಾವು ಆ ಸೇವೆನ ಮಾಡೋಕ್ಕಾಗಲಿಲ್ಲ ಅಂದರೂ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನಸ್ಸಿಂದ ಶ್ರೀರಾಮನ ಜಪ ಮಾಡಿದರೆ ಸಾಕು, ಖಂಡಿತವಾಗ್ಲೂ ನಮಗೆ ನಾವು ಪೂರ್ಣ ಫಲನ ಶ್ರೀರಾಮರ ಆಶೀರ್ವಾದನ ನಾವು ಪಡ್ಕೊಬೋದು. ಅದು ಯಾವ ರೀತಿ ಪಡ್ಕೊಬೋದು ಅಂತ ಅಂದರೆ, ನೀವು ಪ್ರತಿದಿನ ರಾಮಾಯಣನ ಓದ್ತಾ ಇರ್ತೀರ. ಆ ರಾಮಾಯಣ ಓದೋವಂಥ ಸಂದರ್ಭದಲ್ಲಿ ನಾವು ಪ್ರತಿದಿನನೂ ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂಡಿರ್ತೀವಿ. ಆದರೆ ಆ ಕೆಲವೊಂದು ವಿಚಾರಗಳಲ್ಲಿ ನಾವು ಏನು ಹೇಳ್ಬೋದು ಅಂದರೆ, ಪ್ರತಿದಿನನೂ ರಾಮನ ಒಳ್ಳೆಯತನನ ನಾವು ಅದರಲ್ಲಿ ನೋಡ್ಬೋದಾಗುತ್ತೆ. ಅದಕ್ಕೋಸ್ಕರ ನಾವು ರಾಮಾಯಣನ ಪ್ರತಿದಿನ ಓದ್ತಾ ಇರ್ತೀವಿ. ಆದರೆ ಆ ರಾಮಾಯಣನ ಪ್ರತಿದಿನವೂ ಪೂರ್ತಿಯಾಗಿ ಒಂದು ಬುಕ್ ಪೂರ್ತಿಯಾಗಿ ಕುತ್ಕೊಂಡು ಓದೋ ಅಷ್ಟು ತಾಳ್ಮೆ ಈಗಿನ ಕಾಲದ ಜನತೆಗೆ ಇರೋದಿಲ್ಲ. ಆಮೇಲೆ ಅವ್ರದ್ದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ಕೆಲಸದ ಒತ್ತಡ ಇರುತ್ತೆ, ಮಕ್ಕಳು ಮರಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕಾಗಿರುತ್ತೆ, ಆಮೇಲೆ ಅವ್ರದ್ದೇ ಆದಂಥ ವ್ಯಾಪಾರಕ್ಕೆ ಹೋಗ್ಬೇಕಾಗಿರುತ್ತೆ, ಆಮೇಲೆ ಪೂಜೆ ಪುನಸ್ಕಾರ ಇರುತ್ತೆ, ಆಮೇಲೆ ಅವ್ರದ್ದೇ ಆದಂಥ ಬದುಕಿನ ರೀತಿ ನೀತಿಗಳು ಬೇರೆ ಬೇರೆ ಇರುತ್ತೆ. ಅಂಥದ್ರಲ್ಲಿ ನಾವು ಸಮಯ ಮಾಡಿಕೊಂಡು ಅದನ್ನೆಲ್ಲ ಓದಿ ನಾವು ತಿಳ್ಕೊಂಡು ಪೂಜೆ ಎಲ್ಲ ಮಾಡೋದಕ್ಕೆ ಅವ್ರಿಗೆ ಸಮಯ ಇರಲ್ಲ. ಅಂಥವ್ರು ಏನು ಮಾಡ್ಬೋದು ಅಂತ ಅಂದರೆ, ನೋಡಿ, ನಾನು ಹೇಳ್ಕೊಡೋಂಥ ಈ ಸಣ್ಣ ಉಪಾಯ ಮಾಡಿದ್ದೆ ಆದರೆ, ನೀವು ರಾಮಾಯಣ ಪೂರ್ತಿ ಓದಿ ಯಾವ ಪುಣ್ಯನ ನೀವು ಪಡ್ಕೊತೀರೋ ಅಷ್ಟು ಪುಣ್ಯನೂ ಸಹ ನಾನು ಹೇಳ್ಕೊಡೋ ಅಂಥ ಈ ಸ್ತೋತ್ರ ಇದೆಯಲ್ಲ, ಈ 4 ಸಾಲಿನ ಸ್ತೋತ್ರನ ನೀವು ಒಂದು ಸಾರಿ ಅವತ್ತಿನ ದಿನ ಒಂದು ಸಾರಿ ಹೇಳ್ಕೊಂಡ್ರು ನಿಮಗೆ ಎಷ್ಟೋ ಜನ್ಮದ್ದು ನೀವು ಮಾಡಿರೋಂಥ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ. ಅದರಲ್ಲೂ ನಿಮಗೆ ನಿಮ್ಮ ಮನಸ್ಸಲ್ಲಿ ಯಾವುದೇ ಇಷ್ಟಾರ್ಥಗಳಿರಲಿ ಅದೆಲ್ಲನೂ ನಿಮಗೆ ನೆರವೇರೋದಕ್ಕೆ ಸಹಾಯ ಆಗುತ್ತೆ. ಯಾವ ರೀತಿ ಇದು ಸಹಾಯ ಮಾಡುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಈಗ ನೀವು ರಾಮಾಯಣನ ಓದಿದಾಗ ನಿಮಗೆ ಕತೆ ಭಾಗ ನಿಮಗೆ ಪೂರ್ತಿ ಅರ್ಥ ಆಗಿರುತ್ತಲ್ವಾ. ಅಂದರೆ ಅದನ್ನೇ ಅಂತಲೇ ನೀವು ಪೇಜ್ಗಟ್ಟಲೆ ಇರುತ್ತೆ. ಒಂದು ಬುಕ್ಕನ್ನು ನಾವು ತಗೊಂಡ್ರೆ ಒಂದು ವಾರ ಆಗ್ಬೋದು, ಅಥವಾ ಒಬ್ಬೊಬ್ಬರು ಒಂದೇ ದಿನಕ್ಕೆ ಓದಿ ಮುಗಿಸ್ತಾರೆ, ಕೆಲವೊಬ್ಬರು 10 ದಿನಕ್ಕೆ ಓದಿ ಮುಗಿಸ್ತಾರೆ, ಕೆಲವೊಬ್ಬರು 1 ತಿಂಗಳಾದರೂ ಓದಿ ಮುಗಿಸ್ತಾರೆ. ಆದರೆ ನಾನು ಹೇಳೋಂಥ ಈ ರಾಮಾಯಣದ ಪುಟ್ಟ ಕಥಾ ಸಾರಾಂಶನ ನೀವು ಕೇಳಿಸ್ಕೊಂಡಿದ್ರೆ ಸಾಕು,
ರಾಮಾಯಣ ಪೂರ್ತಿ ಓದಿದಾಗ ಏನು ಪ್ರತಿಫಲ ಸಿಗುತ್ತೋ ಅಷ್ಟೇ ಪ್ರತಿಫಲ ಸಹ ನಿಮಗೆ ಇದರಲ್ಲಿ ಸಿಗುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದರೆ ನೋಡಿ, ಆ ಕಥಾಭಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಆ ಕಥಾಭಾಗ ಬಂದು ಈ ರೀತಿ ಇರುತ್ತೆ. ಆ ರಾಮಾಯಣದ್ದು ನೋಡಿ ಈ ರೀತಿ ಇರುತ್ತೆ. ಶ್ರೀರಾಮನು ವಾಲಿಯನ್ನು ಕೊಂದನು. ಹನುಮಂತನು ಸಾಗರವನ್ನು ದಾಟಿ ಲಂಕೆಯನ್ನು ಸುಟ್ಟನು. ರಾಮನು ರಾವಣ ಮತ್ತು ಕುಂಭಕರ್ಣನನ್ನು ಕೊಂದನು. ಧರ್ಮದ ಪ್ರಕಾರ ಅಧರ್ಮದ ಪ್ರಕಾರ ಹೇಗೆ ನಡೆದುಕೊಳ್ಳಬೇಕು ಎಂದು ರಾಮಾಯಣದಲ್ಲಿ ಏನೋ ಹೇಳ್ತಾ ನೋಡಿ, ನಾನು ಹೇಳ್ತೀನಿ. ಆ ಕಥೆ ಸಾರಾಂಶ ಸಂಕ್ಷಿಪ್ತ ಈ ರೀತಿ ಇದೆ. ರಾಮಾಯಣದ ಸಂಕ್ಷಿಪ್ತ ಕಥೆ. ಈ ಶ್ಲೋಕವು ರಾಮಾಯಣದ ಸಂಕ್ಷಿಪ್ತ ಕಥೆಯನ್ನು ಒಳಗೊಂಡಿದೆ. ಶ್ರೀರಾಮನು ವನವಾಸಕ್ಕೆ ಹೋದನು. ಅಲ್ಲಿ ಅವನು ಚಿನ್ನದ ಜಿಂಕೆಯನ್ನು ಕೊಂದನು. ರಾವಣನು ಸೀತಾಮಾತೆಯನ್ನು ಅಪಹರಿಸಿದನು. ಜಟಾಯು ರಾವಣನಿಂದ ಕೊಲ್ಲಲ್ಪಟ್ಟನು. ಶ್ರೀರಾಮ ಮತ್ತು ಸುಗ್ರೀವರು ಸ್ನೇಹಿತರಾದರು. ಶ್ರೀರಾಮನು ವಾಲಿಯನ್ನು ಕೊಂದನು. ಹನುಮಂತನು ಸಾಗರವನ್ನು ದಾಟಿ ಲಂಕೆಯನ್ನು ಸುಟ್ಟನು. ರಾಮನು ರಾವಣ ಮತ್ತು ಕುಂಭಕರ್ಣನನ್ನು ಕೊಂದನು. ಧರ್ಮದ ಪ್ರಕಾರ ಹೇಗೆ ನಡೆದುಕೊಳ್ಳಬೇಕು ಎಂದು ರಾಮಾಯಣದಲ್ಲಿ ಹೇಳಲಾಗಿದೆ. ಅಧರ್ಮದ ಮಾರ್ಗವನ್ನು ಅನುಸರಿಸುವವನು ಎಂದಿಗೂ ಗೆಲ್ಲುವುದಿಲ್ಲ ಎಂದು ಈ ಸಾಲುಗಳು ಸಾರುತ್ತದೆ. ಹಾಗಾದರೆ ರಾಮಾಯಣ ಓದಿದಷ್ಟೇ ಪುಣ್ಯ ನೀಡುವ ಆ ಶ್ಲೋಕ ಯಾವುದು ಎಂದರೆ ನೋಡಿ, ನಾನು ಹೇಳಿದ್ನಲ್ಲ, ನಿಮ್ಗೇನಾದ್ರೂ ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಅಥವಾ ಇಷ್ಟನ್ನು ನೀವು ಕೇಳಿಸ್ಕೊಂಡಿದ್ರೆ ಸಾಕು, ಆವಾಗ ನೀವು ಎಷ್ಟು ಪುಣ್ಯ ಪಡ್ಕೊಬೋದು. ರಾಮಾಯಣ ಓದಿದ ನಂತರ ನೀವು ಎಷ್ಟು ಪುಣ್ಯನ ಪಡ್ಕೊಬೋದೋ ಅಷ್ಟು ಪುಣ್ಯನೂ ಸಹ ನೀವು ಪಡ್ಕೊಬೋದಾಗಿದೆ. ಆಮೇಲೆ ನೀವು ಏನು ಮಾಡ್ಬೋದು ಅಂತಂದರೆ ನೋಡಿ, ಆ ಸ್ತೋತ್ರ ಯಾವುದಿದೆ ಅಂತ ನಾನಿಲ್ಲಿ ಹಾಕಿದ್ದೀನಲ್ಲ, ಅದೇ ಶ್ಲೋಕ ಇಲ್ಲಿರೋದು. ಯಾಕಂದರೆ ಆ ಶ್ಲೋಕನ ನೀವು ನಿಮಗೆ ಗೊತ್ತಾಗಲ್ಲ, ನಾನು ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಬರೆದು ಹಾಕಿದ್ದೀನಿ. ಇದನ್ನು ನೀವು ಓದ್ಕೊಬೋದು. ಅಟ್ಲೀಸ್ಟು ನೀವು ಬರೆದು ಇಟ್ಕೊಂಡು ದೇವಸ್ಥಾನಗಳಿಗೆ ಹೋದಾಗ ಖಂಡಿತವಾಗ್ಲೂ ಈ ಶ್ಲೋಕನ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಒಂದು 11 ಸರಿ ಓದಿ, ಇಲ್ಲ 108 ಸರಿ ಓದಿ, ಇಲ್ಲ ಅಂದರೆ 21 ಸರಿ ಓದಿ. ಅದೂ ಸಾಧ್ಯ ಆಗಲಿಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಒಂದು ಸಾರಿ ನೀವು ಈ ಸ್ತೋತ್ರನ ಓದಿ. ಇದರಿಂದ ನಿಮಗೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಅಂಥ ಆಸೆಗಳು, ಆಕಾಂಕ್ಷೆಗಳು ಅಥವಾ ನಾವು ಮಾಡಿರೋಂಥ ಪಾಪ ಕರ್ಮಗಳೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮಗೆ ಇದನ್ನು ಓದೋದ್ರಿಂದ ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಆಮೇಲೆ ನೀವು ಶ್ರೀರಾಮಂದು, ಸೀತಾದೇವಿದು, ಹನುಮಂತ ದೇವರದ್ದು ನೀವು ಆಶೀರ್ವಾದ ಕೂಡ ಪಡ್ಕೊಬೋದು. ಅಥವಾ ಮಾನಸಿಕ ಕಾಯಿಲೆಗಳೇನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಆಮೇಲೆ ನಿಮಗೆ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳು ಇವತ್ತಿನ ತನಕ ಪರಿಹಾರ ಆಗಿಲ್ಲ ಅಂತ ಅಂದರೆ ಆ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಆಮೇಲೆ ನೀವು ಜೀವನದಲ್ಲಿ ಏನೋ ಒಂದು ಕಾರ್ಯನ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಕಾರ್ಯಗಳು ಸಹ ನಿಮಗೆ ನೆರವೇರೋದಕ್ಕೆ ಕಾರಣ ಆಗುತ್ತೆ. ಆಮೇಲೆ ನೀವು ಇವಾಗ ನಿಮಗೆ ಯಾವುದೋ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ನಿಮಗೆ ಜಗಳ ಆಗ್ತಾ ಇರುತ್ತೆ ಮನೆಗಳಲ್ಲಿ, ಆ ಥರದ್ದು ಜಗಳ ಎಲ್ಲನೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಆಮೇಲೆ ನೀವು ಇದನ್ನು ಪಠಿಸೋದ್ರಿಂದ ಭಗವಂತನಿಗೆ, ಶ್ರೀರಾಮನಿಗೆ ತುಂಬ ಖುಷಿಯಾಗುತ್ತೆ.